ದಕ್ಷಿಣ ಕನ್ನಡ ಜಿಲ್ಲಾ ಸುಳ್ಯ ತಾಲೂಕು ಪಂಜ ಹೋಬಳಿಯ ಹರಿಹರ ಪಲ್ಲತ್ತಡ್ಕ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಕೊಲ್ಲಮಗ್ರು ಹರಿಹರ ಪ್ರಾಥಮಿಕ ಕೃಷಿ ಭತ್ತಿನ ಸಹಕಾರಿ ಸಂಘದ 2025-26 ಸಾಲಿನ ಒಂದು ವ್ಯಾವಹಾರಿಕ ವರ್ಷದ ವರದಿಯನ್ನು ಒಪ್ಪಿಸಲಿಕ್ಕೆ ಇಲ್ಲಿ ಸೇರಿದಂಥ ಪತ್ರಕರ್ತ ಮಿತ್ರರು ಹಾಗೂ ಡೈರೆಕ್ಟ್ರು ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರನ್ನೆಲ್ಲ ಮತ್ತೊಮ್ಮೆ ಸ್ವಾಗತಿಸಿಕೊಂಡು ನಮ್ಮ ಸಹಕಾರಿ ಸಂಘವು ತಾಲೂಕಿನ ಒಂದು ಪ್ರಮುಖ ಸಹಕಾರಿ ಸಂಘವಾಗಿ ಪ್ರಧಾನ ಕಚೇರಿಯಾಗಿ ಹರಿಹರ ಪಲ್ಲತ್ತಡ್ಕ ಹಾಗೂ ಕೊಲ್ಲಮಗ್ರು ಹಾಗೂ ಹರಿಹರ ಪಲ್ಲತ್ತಡ್ಕ ಗ್ರಾಮ ಪಂಚಾಯಿತಿಯ 4 ಕಂದಾಯ ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದ್ದು 1925ರಲ್ಲಿ ಈ ಸಹಕಾರಿ ಸಂಘ ಆರಂಭವಾಗಿ ಕಳೆದ 25-26ನೇ ಸಾಲಿನಲ್ಲಿ 3306ರಷ್ಟು ಎ ತರಗತಿ ಸದಸ್ಯರು ಹಾಗೂ 1129ರಷ್ಟು ಸಿ ತರಗತಿ ಸದಸ್ಯರು ಒಟ್ಟು ಸದಸ್ಯರ ಷೇರು ಬಂಡವಾಳವಾಗಿ 5,25 ಲಕ್ಷದಷ್ಟು ಷೇರು ಬಂಡವಾಳವನ್ನು ಹೊಂದಿದ್ದು ಸದಸ್ಯರ ಸಹಕಾರಿ ಸಂಘದ ಸದಸ್ಯರ ಠೇವಣಾತಿಗಳಲ್ಲಿ ಕಳೆದ ವಾರ್ಷಿಕ ವರದಿಯಲ್ಲಿ 34 ಕೋಟಿ ಇತ್ತು. ಪ್ರಸಕ್ತ ವರ್ಷದಲ್ಲಿ 38 ಕೋಟಿ 50 ಲಕ್ಷದಷ್ಟು 4 ಕೋಟಿ ಹೆಚ್ಚುವರಿಯಾಗಿ ಠೇವಣಾತಿಯನ್ನು ಹೊಂದಿ ಸದಸ್ಯರ ಹೊರಬಾಕಿಯಾಗಿ 70 ಕೋಟಿ 80 ಲಕ್ಷ ಆಗಿರ್ತದೆ. ಇದರಲ್ಲಿ DCC ಬ್ಯಾಂಕು ಕೇಂದ್ರ ಸಹಕಾರ ಬ್ಯಾಂಕಿಂದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಂದ ಕೊಡುವಂಥ 35.88 ಕೋಟಿಯಷ್ಟು ಸಾಲವನ್ನು ಸದಸ್ಯರಿಗೆ ಒದಗಿಸಿದ್ದು. ಸಂಘದಲ್ಲಿ ಹಲವು ಸ್ವಸಹಾಯ ಸಂಘಗಳಿದ್ದು ಕಳೆದ ವರ್ಷದ ವರದಿ ಸಾಲಿನಲ್ಲಿ ಹಿಂದಿನ ವರ್ಷದ 1 ಕೋಟಿ 8 ಲಕ್ಷದಷ್ಟು ಹೊರಬಾಕಿ ಇದ್ದರೂ ಈ ವರ್ಷ 99ರಷ್ಟು ಸಾಲ ವಸೂಲಾತಿಯ ಪ್ರಗತಿಯನ್ನು ಸಾಧಿಸಿದೆ ಈ ವರ್ಷದಲ್ಲಿ. ಹಾಗೆ ಪ್ರಸ್ತುತ ಸಂಘದಲ್ಲಿ ದುಡಿಯುವ ಬಂಡವಾಳವಾಗಿ 83 ಕೋಟಿ ಅಷ್ಟು ಬಂಡವಾಳವಿದ್ದು ಸುಮಾರು 10 ಕೋಟಿಯಷ್ಟು ನಮ್ಮ ಸಹಕಾರಿ ಸಂಘ ಹೂಡಿಕೆಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿರ್ತದೆ. ಅದೇ ರೀತಿ ಕಳೆದ ವರ್ಷದ ಹಿಂದಿನ 2024-25ರಲ್ಲಿ 1 ಕೋಟಿ 50 ಲಕ್ಷ ಲಾಭ ಬಂದಿದ್ದರೆ ಈ ಸಾರಿ 1 ಕೋಟಿ 80 ಲಕ್ಷ ಸುಮಾರು 28 ಲಕ್ಷದಷ್ಟು ಹೆಚ್ಚುವರಿ ಲಾಭವನ್ನು ಗಳಿಸಿದೆ ನಮ್ಮ ಸಂಘ. ಹಾಗೆ ನಮ್ಮ ಸಂಘ ಹಿಂದಿನ ವರ್ಷದಲ್ಲಿ 453 ಕೋಟಿ ವಾರ್ಷಿಕ ವ್ಯವಹಾರ ನಡೆಸಿತ್ತು. ಪ್ರಸ್ತುತ ವರ್ಷದಲ್ಲಿ 480 ಕೋಟಿ ಅಂದರೆ 27 ಕೋಟಿಯಷ್ಟು ಹೆಚ್ಚುವರಿ ವ್ಯವಹಾರವನ್ನು ನಡೆಸಿದೆ. ಸುಮಾರು 27 ಕೋಟಿಯಷ್ಟು ವಿಸ್ತರಣೆ ಸಹ ಮಾಡಿದೆ. ಸಂಘದಲ್ಲಿ ಪ್ರಧಾನವಾಗಿ ವ್ಯಾಪಾರ ವಿಭಾಗಗಳಿದೆ. ಪ್ರಧಾನ ಕಚೇರಿ, ಶಾಖಾ ಕಚೇರಿ ಹಾಗೂ 2 ಕಡೆ ಗೋದಾಮು, ಬಾಳುಗೋಡು ಮತ್ತು ಕಲ್ಮಕಾರಿನಲ್ಲಿ ಗೋದಾಮುಗಳಿದ್ದು ಈ ಗೋದಾಮಲ್ಲಿ ರೈತರಿಗೆ ಬೇಕಾಗಿರುವಂಥ ರಾಸಾಯನಿಕ ಗೊಬ್ಬರ, ಸಿಮೆಂಟು ಹಾಗೆ ಕೃಷಿ ಉಪಕರಣ, ಯಂತ್ರೋಪಕರಣ ಹಾಗೂ ಇತರ ಪ್ಲಾಸ್ಟಿಕ್ ಅಂತ ಎಲ್ಲ ವಸ್ತುಗಳನ್ನು, ದಿನೋಪಯೋಗಿ ವಸ್ತುಗಳನ್ನು ಸಹ ನಾವು ವ್ಯಾಪಾರ ನಡೆಸ್ತಿದ್ದು ಕಳೆದ ವರ್ಷ ಗಣನೀಯವಾಗಿ 3 ಕೋಟಿಯಷ್ಟು ವ್ಯಾಪಾರ ನಡೆಸಿ 21,50,000 ಲಾಭವನ್ನು ಮಾಡಿದೆ. ಅದರ ಹಿಂದಿನ ವರ್ಷ 9 ಲಕ್ಷದಷ್ಟಿತ್ತು. ಆದರೆ 3ರಷ್ಟು ಪಟ್ಟದಷ್ಟು ಲಾಭವನ್ನು ಗಳಿಸಿದೆ. ಸುಮಾರು ಕ್ಯಾಂಪ್ಕದಂಥ ಅಂತಾರಾಜ್ಯ ಸಂಸ್ಥೆಯೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಸುಮಾರು ಅಡಿಕೆ 7 ಕೋಟಿ ಚಿಲ್ಲರೆಯಷ್ಟು ಅಡಿಕೆ ವ್ಯಾಪಾರ ಖರೀದಿಯನ್ನು ಮಾಡಿರ್ತೇವೆ. ಅದೇ ರೀತಿ ಕೊಕ್ಕೋ 2 ಕೋಟಿ 50 ಲಕ್ಷದಷ್ಟು ಖರೀದಿಯನ್ನು ಮಾಡಿರ್ತೇವೆ. ಹಾಗೆ ರಬ್ಬರ್ ಒಂದು 70 ಲಕ್ಷದಷ್ಟು ಮಾಡಿ ಟೋಟಲ್ ಆಗಿ 9.5 ಕೋಟಿಯಷ್ಟು 9.6 ಕೋಟಿಯಷ್ಟು ಮೊತ್ತದ ಖರೀದಿಯ ವ್ಯವಹಾರವನ್ನು ಸಹ ನಡೆಸಿರ್ತೇವೆ ನಾವು. ಅದೇ ರೀತಿ ಸಂಘದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡಿದ್ದೆವು. ರೈತೋಪಯೋಗಿ ಕಾರ್ಯಕ್ರಮದ ಆಧಾರ ನೋಂದಣಿ, ಮರಣ ಸಾಂತ್ವನ ಅಂತ ಹೇಳುವಂಥ ಹೊಸ ಯೋಜನೆಯನ್ನು ಸಹ ವಿನಿಯೋಗಿಸಿದ್ದೇವೆ. ಸಂಘದಲ್ಲಿ ನಮ್ಮಲ್ಲಿ ಕಾಯ್ದಿರಿಸಿದ ನಿಧಿಯಾಗಿ 5.6 ಕೋಟಿಯಷ್ಟು ನಮ್ಮಲ್ಲಿ ಕಾಯ್ದಿರಿಸಿದ ನಿಧಿಯನ್ನು ಸಹ ಹೊಂದಿದ್ದೇವೆ. ಸಂಘಕ್ಕೆ ಆಡಳಿತ ಮಂಡಳಿಯಾಗಿ ಪಾರದರ್ಶಕವಾಗಿ ಆಡಳಿತ ನೀಡುವುದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇತರ ನಿರ್ದೇಶಕರು ಸೇರಿ ಒಟ್ಟು 12 ಮಂದಿ ಆಡಳಿತ ಮಂಡಳಿಯಲ್ಲಿರ್ತಾರೆ. ಹಾಗೆ 13 ಮಂದಿ ಕಾಯಂ ಸಿಬ್ಬಂದಿಗಳು ಸಹ ಹೊಂದಿದ್ದೇವೆ. ಅದೇ ರೀತಿ 6 ಮಂದಿ ಗುತ್ತಿಗೆ ನೌಕರರನ್ನು ಸಹ ಹೊಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಪ್ರಸ್ತುತ ನಮ್ಮ ಕ್ರಾಪ್ ಲೋನ್ ಆಗಿ ಏನು ನಾವು ಬೆಳೆ ಸಾಲವಾಗಿ ನಾವು ಒಂದು 23 ಕೋಟಿಯಷ್ಟು ಕೇಂದ್ರ ಸಹಕಾರ ಬ್ಯಾಂಕಿಂದ ನಾವು ರೈತರಿಗೆ ಒದಗಿಸಿದ್ದೆವು. ಹಾಗೆ ದೀರ್ಘಾವಧಿ ಅಂತೇಳಿ 11 ಕೋಟಿ 91 ಲಕ್ಷದಷ್ಟು, ಮಧ್ಯಮಾವಧಿ ಸಾಲ ಅಂತೇಳಿ ಒಂದು 3 ಕೋಟಿಯಷ್ಟು ನಾವು ಕೇಂದ್ರ ಸಹಕಾರ ಬ್ಯಾಂಕಿಂದ ಒದಗಿಸಿದ್ದೇವೆ. ಹಾಗೆ ರಿಕವರಿಯಲ್ಲಿ ಸಹ ಒಂದು ಹಿಂದೆ ಒಂದಿಷ್ಟು ಆರ್ಬಿಟ್ರೇಷನ್ಗೆ ಹೋಗಿರುವಂಥ ಕೆಲವೊಂದು ಫೈಲ್ಗಳನ್ನೆಲ್ಲ ವಾಪಸ್ ಮತ್ತೆ ಮರು ರಿಕವರಿ ಮಾಡಿ ರೈತರನ್ನು ಆ ಸಾಲದಿಂದಲೂ ಹೊರಗೆ ತಂದಿದ್ದೇವೆ. ವ್ಯಾಪಾರದಲ್ಲಿ ಕನಿಷ್ಠ ಬಡ್ಡಿ ಅಂದರೆ ಅದರ ಹಿಂದಿನ ವರ್ಷ 10ರಿಂದ 15 ಅಷ್ಟು ನಾವು ಮಾರ್ಜಿನ್ ಇಟ್ಕೊಂಡಿತ್ತು.
ಈಗ 5% ಮಾರ್ಜಿನ್ ಇಟ್ಟು 21 ಲಕ್ಷದಷ್ಟು ಲಾಭವನ್ನು ಪಡೆದಿದ್ದೇವೆ. ಸಂಘದ ಅನುತ್ಪಾದಿತ ಆಸ್ತಿ, ನಾನ್ ಪ್ರುಡೆನ್ಷಿಯಲ್ ಅಸೆಟ್ ಅಂತಾರೆ, ಅದು ಇವಾಗ ಮೊದಲು ಆಡಳಿತ ಹಿಂದಿನ ಅವಧಿಯಲ್ಲಿ 26 ಲಕ್ಷದಷ್ಟಿತ್ತು. ಇವಾಗ ಅದು 16 ಲಕ್ಷದಷ್ಟು ಬಂದಿದೆ. ಠೇವಣಿಗೆ ನಾವು ಬಡ್ಡಿಯನ್ನು ಹೆಚ್ಚಳ ಮಾಡಿದೆವು. ಏನು ಇವರಿಗೆ ಠೇವಣಿದಾರರಿಗೆ 9% ಮಾಮೂಲಿಯವರಿಗೆ ಕೊಡ್ತಾ ಇದ್ದೇವೆ, 9.5% ಸೀನಿಯರ್ ಸಿಟಿಜನ್ ಅವರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಸಾಲಕ್ಕೆ ಬಡ್ಡಿ ಕಡಿತವನ್ನು ಮಾಡಿದ್ದೇವೆ. ನಾವು ಬೆಳೆ ಸಾಲ ರಿನ್ಯೂವಲಲ್ಲಿ 0.3% ಬಡ್ಡಿಯನ್ನು ಕಡಿತವನ್ನು ಮಾಡಿದ್ದೇವೆ. ಹಾಗೆ ಕ್ಯಾಂಪ್ವನ್ನು ನಾವು ನಮ್ಮ ಪ್ರಧಾನ ಕಚೇರಿ ಮತ್ತು ಶಾಖಾ ಕಚೇರಿಗಳಲ್ಲಿ ವಾರದಲ್ಲಿ 6 ದಿವಸ ಕಾರ್ಯನಿರ್ವಹಿಸುವ ಹಾಗೆ ಕಳೆದ ವಾರ್ಷಿಕ ಅವಧಿಯಲ್ಲಿ ನಾವು ಅದನ್ನು ಅನುಷ್ಠಾನವನ್ನು ಮಾಡಿಕೊಂಡಿದ್ದೆವು. ಹಾಗೆ ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡಬೇಕಂತಿದ್ದೇವೆ. ರೈತರಿಗೆ ಸದಸ್ಯರ ಸಾಂತ್ವನ ಯೋಜನೆ ಅಂತೇಳಿ, ಇದಕ್ಕೆ ಈಗಾಗಲೇ ನಾವು ರೂಪುರೇಷೆಗಳನ್ನು ರಚಿಸ್ತಾ ಇದ್ದೇವೆ. ಹಾಗೆ ಸರ್ಕಾರ ವತಿಯಿಂದ ಬರುವ ರೂಟ್ ಟ್ಯಾಗ್ ಅಂತೇಳಿ ಒಂದು ಕಾರ್ಯಕ್ರಮ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದು. ಅದನ್ನು RSVC ಸೆಂಟರ್ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರಿ ಸಂಘದಲ್ಲಿ ಅಳವಡಿಸಿಕೊಂಡು ರೈತರಿಗೆ ಸದುಪಯೋಗ ಆಗುವಂಥ ಏನು ಮಣ್ಣು ಪರೀಕ್ಷೆ ಅಥವಾ ಇತರೆ ಯಾವುದಾದ್ರೂ ಹೊಸ ರೂರಲಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಲಾಗುವಂಥ ಟೆಕ್ನಾಲಜಿಗಳನ್ನು, ತಾಂತ್ರಿಕವನ್ನು ಖರೀದಿ ಮಾಡಿ ಇಲ್ಲಿ ಅದನ್ನು ಅನ್ವಯಿಸುವಂಥ ಯೋಜನೆಗಳನ್ನು ಸಹ ನಾವು ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಮರಣ ಸಾಂತ್ವನ ನಿಧಿಯಾಗಿ ನಾವು ಒಂದು ಹೊಸ ಯೋಜನೆಯನ್ನು 1,000 ಅಜೀವ ಸದಸ್ಯತ್ವವನ್ನು ಮಾಡಿದವರಿಗೆ ಅವರು ಏನಾದರೂ ಮರಣಪಟ್ಟಲ್ಲಿ, ಆ ಸಂಘದ ಸದಸ್ಯ ಮರಣಪಟ್ಟಲ್ಲಿ ಅವರ ವಾರಿಸುದಾರರಿಗೆ, ನಾಮಿನಿದಾರರಿಗೆ 15,000 ಕೊಡುವಂಥ ಒಂದು ವ್ಯವಸ್ಥೆನೇ ಈಗಾಗಲೇ ಅದರಲ್ಲಿ ಒಂದು ಕೆಲವು ಫಲಾನುಭವಿಗಳು ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನಾವು ಬೆಳೆಗಾರರಿಗೆ ಕಾಫಿ ಗಿಡಗಳನ್ನು, ಅಂತರ್ ಬೆಳೆಯಾಗಿ ಕಾಫಿ ಗಿಡಗಳನ್ನು ಈ ವರ್ಷ ನಮ್ಮ ಸಂಘದ ವತಿಯಿಂದ ವಿತರಣೆ ಮಾಡಿದ್ದೇವೆ. ಕಳೆದ ವರ್ಷದಲ್ಲಿ ಒಂದು 33,000ದಷ್ಟು ಕಾಫಿ ಗಿಡಗಳನ್ನ ಸಂಘದ ವತಿಯಿಂದ ಇದು ಮಾಡಿದ್ದೇವೆ. ಹಾಗೆ ಬೆಳೆಗಾರರಿಗೆ ಇತರ ಕೃಷಿ ಸಂಬಂಧಿತ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಸಹ ಮಾಡಿಕೊಂಡಿದ್ದೆವು. ನಾವು 3 ಅಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಕಳೆದ ಅವಧಿಯಲ್ಲಿ. ಮತ್ತು ರೈತರಿಗೆ ಏಣಿ ಮತ್ತು ದೋಟಿ ವಿತರಣೆ ಇಂಥದ ವ್ಯವಸ್ಥೆಗಳನ್ನು ಸಹ ನಾವು ಕೃಷಿ ಸಂಸ್ಥೆಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಸಂಘದಲ್ಲಿ ಮಾಡ್ತಾ ಇದ್ದೇವೆ. ಸದ್ಯದ ಮಟ್ಟಿಗೆ ಸಂಘ ಪ್ರಗತಿಯ ಹಂತದಲ್ಲಿ ಸಾಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಗಣನೀಯವಾಗಿ ವ್ಯವಹಾರವೂ ಏರಿದೆ, ಲಾಭಾಂಶಗಳು ಏರಿದೆ. ಮುಂದಿನ ದಿನಗಳೇ ಹೊಸ ಯೋಜನೆಯೊಂದಿಗೆ ಮುಂದಿನ ವರ್ಷ ಇನ್ನಷ್ಟು ಪ್ರಗತಿಕರವಾಗಿ ಮಾಡುವ ಹುಮ್ಮಸ್ಸು ನಮ್ಮಲ್ಲಿ ಎಲ್ಲರಲ್ಲಿದೆ. ಇದಕ್ಕೆ ಸಹಕರಿಸಿದಂಥ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ನಾವಾದರೂ ಸಹ ಸಹಕರಿಸಿದ ನಿರ್ದೇಶಕರಿಗೆ, ಹಾಗೆ ಪ್ರಾಮಾಣಿಕವಾಗಿ ದುಡಿದಂಥ ನಮ್ಮ ಸಿಬ್ಬಂದಿ CO ಅವರಿದ್ದಾರೆ. ಹಾಗೆ ಆ ಸಿಬ್ಬಂದಿ ವರ್ಗಕ್ಕೂ ಸಹ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪೆಟ್ರೋಲ್ ಪಂಪ್ ಮಾಡೋದಕ್ಕೆ ಒಂದಿಷ್ಟು ಆಡಳಿತಾತ್ಮಕವಾದ ತಾಂತ್ರಿಕ ತೊಂದರೆಗಳು ಬಂದಿದೆ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಅದು ನಾವು ಪೆಟ್ರೋಲ್ ಬಂಕಿಗೆ ಜಾಗ ಖರೀದಿ ಮಾಡೋದಕ್ಕೆ ಅವರು ಕೇಳಿದಂಥ ಜಾಗವನ್ನೊಂದು ಪ್ರೆಮೈಸಸ್ಸನ್ನು ತೋರಿಸಿದ್ದೇವೆ. ಅವರು ಆ ಜಾಗ ಅದನ್ನು ಓಕೆ ಅಂತ ಹೇಳಿದರು. ಆದರೆ ಮುಂದಿನ ಹಂತದ ಏನು ಅನುಮತಿ ಕೇಂದ್ರ ಸರ್ಕಾರದಿಂದ ಬರಬೇಕು. ಕೇಂದ್ರ ಸರ್ಕಾರ ಅಂದರೆ DC ಕೊಡ್ತಾರೆ. ಅವರು ಅದಕ್ಕೆ 5 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಪರ್ಮಿಷನ್ ಕೇಳ್ತಾರೆ, NOCನ. ಅದರಲ್ಲಿ ಒಂದು ಕೇಂದ್ರ ಪರಿಸರ ಮಂಡಳಿ CPCB ಅವರು, ಮತ್ತು ರೆವಿನ್ಯೂ, ಕಂದಾಯ, ಫಾರೆಸ್ಟ್, ವೈಲ್ಡ್ ಲೈಫ್. ಆ CPCB ಅವರ ನಾರ್ಮ್ಸ್ ಪ್ರಕಾರ ಆ ಜಾಗ 50 ಅಡಿ ಹೊಳೆಯ ನದಿಯಿಂದ ಮೀಟ್ರ್ 50 ಮೀಟ್ರಷ್ಟು ದೂರದಲ್ಲಿರಬೇಕು ಅಂತ. ಅಷ್ಟು ಅದರಲ್ಲಿ ಇಲ್ಲ. ಈಗ ಅದು 37 ಅಡಿ ಬರ್ತದೆ. ಅಂದರೆ ಅವರ ನಾರ್ಮ್ಸ್ ಪ್ರಕಾರ ಯಾವುದೇ ಕಂಟಾಮಿನೇಷನ್ ವಾಟರ್ ಬಾಡಿಗೆ ಆಗಬಾರ್ದು ಅನ್ನುವಂಥ ಒಂದು ಕಂಡೀಷನ್ ಇದೆ. ಹಾಗೆಯೇ ಅದು ಇನ್ನೊಂದಿಷ್ಟು ಹಿಂದುಗಡೆ ಎಕ್ಸ್ಟ್ರಾ ಜಾಗ ಬೇಕು, ಅದನ್ನು ಖರೀದಿ ಮಾಡಬೇಕು ಅಂತಿದೆ. ಆ ಖರೀದಿ ಮಾಡಿದರೆ ಅಲ್ಲಿ ಮತ್ತೆ ತಡೆಗೋಡೆ ಮತ್ತು ನೆಲ ಸಮತಟ್ಟು ಮಾಡೋದು, ಅಲ್ಲಿ ಸ್ಟೋನ್ ಇದೆ ಅದರಲ್ಲಿ. ಹಾಗೆ ಆ ತಾಂತ್ರಿಕ ತೊಂದರೆಯಿಂದಾಗಿ ಅದು ಸ್ಥಗಿತವಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಬದಲಿ ಜಾಗದಲ್ಲಿ ನಮಗೆ ಅನುಮತಿಯನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಅದು ಹಾಗೆ ಪೆಂಡಿಂಗ್ ಅಲ್ಲೇ ಇದೆ ಪೆಟ್ರೋಲ್ ಬಂಕ್. ಅಲ್ಲಲ್ಲ, ಹಿಂದಿನ ವರ್ಷದಲ್ಲಿ 9 ಲಕ್ಷ ಲಾಭ ಇತ್ತು 24-25ರಲ್ಲಿ. 25-26ರಲ್ಲಿ ನಮಗೆ 21.5 ಲಕ್ಷ ಲಾಭ ಬಂದಿದೆ. ವ್ಯಾಪಾರ ಲಾಭ
1.56 ಕೋಟಿ. ನಾವು ಮೊದಲನೇ ಸಾರಿ ಮೊದಲೇ ವ್ಯಾಪಾರ ವಿಭಾಗದಲ್ಲಿ 10, 12, 15ರವರೆಗೆಲ್ಲ ಇತ್ತು ಮೊದಲಿನ. ಈಗ ಕಳೆದ ಬಾರಿಯಲ್ಲಿ ನಾವು 5-6% ಅಲ್ಲೆಲ್ಲ ಇಟ್ಟಿದ್ದೇವೆ ಮಾರ್ಜಿನ್. ವ್ಯಾಪಾರ ಚೆನ್ನಾಗಿ ಆಗಿದೆ, ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗಿದೆ, ಟೋಟಲ್ ವ್ಯಾಪಾರನೂ ಜಾಸ್ತಿ ಆಗಿದೆ, ಲಾಭನೂ 21 ಲಕ್ಷಕ್ಕೆ ಬಂದಿದೆ. ಅದರ ಹಿಂದಿನ ವರ್ಷ 9 ಬಂದಿತ್ತು, ಇದು 21ವರೆ ಬಂದಿದೆ ಅಲ್ಲಿಗೆ. ಮತ್ತು ಟೋಟಲ್ ಆಗಿ ಸಂಸ್ಥೆಯ ಪ್ರಾಫಿಟ್ ಬಂದು ಅದೇ ಮೊದಲು 1,52 ಲಕ್ಷ ಇತ್ತು, ಈ 56 ಲಕ್ಷ ಇತ್ತು. ಈ ಸಾರಿ 1,80 ಲಕ್ಷಕ್ಕೆ ಬಂದಿದೆ. ಇದು ಎಲ್ಲ ಪ್ರೊವಿಷನ್ಗಳು ಮಾಡಿ ಆದ ನಂತರ, ಏನು ಕಾಯ್ದಿರಿಸುವಂಥ ನಿಧಿಗಳನ್ನ ಎಲ್ಲವನ್ನು ಕಾಯ್ದಿರಿಸಿ ಆದ ನಂತರ ಬಂದಿರುವಂಥದ್ದು ನೆಟ್. ಮತ್ತು ಇದರಲ್ಲಿ ಹೊರಬಾಕಿ ಅಂತ ಏನು ನಾವು ಹೇಳಿದೆವು ಅದು 70 ಕೋಟಿ. ಅದರಲ್ಲಿ 35 ಕೋಟಿಯಷ್ಟು ಅದು ಏನು ಬೆಳೆ ಸಾಲಗಳು ಅದೆಲ್ಲ ಹೋಗ್ತದೆ, ಅದು ಇದಕ್ಕೆ ಬರೋದಿಲ್ಲ. ಭೂ ಅಭಿವೃದ್ಧಿ, ಬೆಳೆ ಸಾಲ, ದೀರ್ಘಾವಧಿ ಬೆಳೆ ಸಾಲ, ಹಾಗೆ ಕೇಂದ್ರ ಬ್ಯಾಂಕಿಂದ ಕೊಡುವಂಥ ಮಧ್ಯಮಾವಧಿ ಸಾಲಗೆ ಹೋಗ್ತದೆ, ಅದು ಬೆಳೆ ಸಾಲದಲ್ಲೇ ಬರ್ತದೆ. ಹಾಗೆ ಅನುತ್ಪಾದಿತ ಆಸ್ತಿ, ಅದು ನಮ್ಮ ಸಂಘದ ಲಾಭವನ್ನು ತೋರಿಸುವಂಥ, ಅಂದರೆ ನಮ್ಮ ಸಂಘ ಎಷ್ಟು ಸ್ಟೆಬಿಲಿಟಿ ಇದೆ ಅನ್ನೋದು ತೋರಿಸ್ತಾ ಇದೆ. ಅಂದರೆ 26 ಲಕ್ಷ ಇತ್ತು, ಈ ವರ್ಷದ ವ್ಯವಹಾರ ಆದ ನಂತರ ಅದು 16 ಲಕ್ಷಕ್ಕೆ ಇಳಿದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಬರ್ಬೋದು. ಸುಸ್ತಿ ಸಾಲದಲ್ಲಿ ಅದು ಹಿಂದಿನ ವರ್ಷ ನಮ್ಮ ಬೋರ್ಡ್ ಏನು ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರುವಾಗ 1,08 ಲಕ್ಷದಷ್ಟು ಇತ್ತು ಬಾಕಿ, ಹೊರ ಬಾಕಿ ಹಾಗೆ ಉಳಿದಿತ್ತು. ಈ ಸಾರಿ ಅದರಲ್ಲಿ ರಿಕವರಿ ಆಗಿ 80 ಲಕ್ಷದಷ್ಟು ಉಳಿದಿದೆ, 80,44,000 ಉಳಿದಿದೆ. ಅದರಲ್ಲಿ 36 ಲಕ್ಷದಷ್ಟು ಅದು ಈಗಾಗಲೇ ಆರ್ಬಿಟ್ರೇಷನ್ಗೆ ಹೋಗಿರುವಂಥ ಫೈಲ್, ಅದು ದಾವಾದಲ್ಲಿ ಇರ್ತದೆ, ಅದರ ವಸೂಲಾತಿ ನಮಗೆ ಅಧಿಕಾರ ಇರುವುದಿಲ್ಲ. ಅದು ಹತ್ರ 36 ಲಕ್ಷದಷ್ಟು ಇದೆ, ಅದು ಆಲ್ರೆಡಿ ಹೋಗಿರುವಂಥದ್ದು. ಅದು ಅಂದರೆ 5 ವರ್ಷ ಆದಾಗ ನಮ್ಮ ಸಹಕಾರಿ ಸಂಘದಲ್ಲಿ ಒಂದು ಬಯಲಾದ ಪ್ರಕಾರ ಒಂದು ಇದಿದೆ, ಸಹಕಾರಿ ನಿಯಮಾವಳಿಯ ಪ್ರಕಾರ 5 ವರ್ಷದಷ್ಟು ಅವಧಿಯಲ್ಲಿ ಡ್ಯೂ ಆಗಿದ್ದರೆ ಅವರನ್ನು ಮತ್ತೆ ನಾವು ನ್ಯಾಯಾಲಯದ ಮುಖಾಂತರ ಅದನ್ನು ವಸೂಲಿ ಮಾಡುವಂಥದ್ದು ಆಗ್ತದೆ. ಇಲ್ಲಾಂದರೆ ಮುಂದಿನ ದಿನಗಳೇ ವಸೂಲಿ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು. ಅದರಲ್ಲಿ 11 ಫೈಲ್ ಹೋಗಿತ್ತು, ಅದರಲ್ಲಿ ಒಂದು 3 ಫೈಲಷ್ಟು ಮತ್ತೆ ವಸೂಲಾತಿ ಮಾಡಿಸಿದ್ದೇವೆ ನಾವು, ಮಾಡಿಸಿ ಆ ಫೈಲನ್ನು ವಾಪಸ್ ತಗೊಂಡಿದ್ದೇವೆ. ಹಾಗೆ ಅಲ್ಲಿ ಮಾಮೂಲಿಯಾಗಿ ಈಗ ಉಳಿದಿರೋದು 80 ಅಂದರೆ ಒಂದು 45-46 ಲಕ್ಷದಷ್ಟು ಮಾತ್ರ ಹೊರಬಾಕಿ ಇರೋದು. ಹಾಗೆ 99ರಷ್ಟು ಬಂದಿರೋದು ಅದು ರಿಕವರಿ ಪರ್ಸೆಂಟೇಜ್. ಇಲ್ಲಾಂದ್ರೆ ಕಳೆದ ವರ್ಷ 82.01 ಏನೋ ಇತ್ತು ಅಷ್ಟೇ. 99.99 ಬಂದಿರ್ತೇವೆ. 10 ಕೋಟಿಯಷ್ಟು ನಮ್ಮದು ಉಳಿದ ಕಡೆ ನಾವು ಹೂಡಿಕೆ ಮಾಡ್ತೀವಿ, ಬೇರೆ ಕಡೆ ನಮ್ಮದೇ ಹೂಡಿಕೆ ಇದೆ. ಅದು ಈ ಮೆಂಬರ್ ಶೇರ್ ಬಿಟ್ಟು 5.25 ಕೋಟಿಯಷ್ಟು ಬೇರೆ ಇರ್ತದೆ. ಹಾಗೆ ನಮ್ಮಲ್ಲಿ ಸಂಘದಲ್ಲಿ ಸದಸ್ಯರು ಸಹ ಸಾಲವನ್ನು ವಾಪಸ್ ಪಾವತಿ ಮಾಡುವುದರಲ್ಲಿ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮದು ಮೂಲತಃ ಇಲ್ಲಿ ಕೃಷಿ ಸಮಸ್ಯೆ ಇದೆ, ಹಳದಿ ರೋಗ, ಎಲೆ ಚುಕ್ಕಿ, ಒಂದಿಷ್ಟು ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಆದರೂ ಇಷ್ಟು ಏನು ಮರುಪಾವತಿ ಮಾಡಿರೋದು ಇದು ತುಂಬ ಇಂಪಾರ್ಟೆಂಟ್. ಇದೊಂದು ಅಚೀವ್ಮೆಂಟ್ ಹೇಳಬೇಕು. ಅವರು ಸಹ ಅಷ್ಟು ಮನಸ್ಸು ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮತ್ತೆ ಮರುಪಾವತಿ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆ ಸರ್. ಏನು ಹೇಳಿ? ಈಗ ಈ ಸಾರಿ ಬಡ್ಡಿಯಲ್ಲಿ ರಿಯಾಯಿತಿ ಅಂದರೆ ನಾವು ಆ ಪೆನಾಲ್ಟಿ ಬಡ್ಡಿಗಳನ್ನೆಲ್ಲ ಬಿಡ್ತೇವೆ. ಆವಾಗ ಈ ಅಗ್ರಿಕಲ್ಚರ್ ಇದೇನು ಡ್ಯೂಗೆ ಹೋದವ್ರನ್ನ ರಿಕವರಿ ಮಾಡುವಾಗ ಪೆನಾಲ್ಟಿ ಅಂತ ಹಾಕ್ತಾರೆ. ಅಗ್ರಿಕಲ್ಚರ್ ಲೋನಿಗೆ ಮಾತ್ರ, ಸ್ವಂತ ನಿಧಿಯಿಂದ ತಗೊಳ್ಳೋದಕ್ಕೆ ಮಾಡೋದಿಲ್ಲ. ಅದು ಯಾಕಂದರೆ ಸ್ವಂತ ನಿಧಿ ಅನ್ನೋದು ಅವನವನ ಲಕ್ಸುರಿಗೋಸ್ಕರ ತಗೊಳ್ಳುವಂಥದ್ದು. ಈ ಕೃಷಿ ಸಾಲ ನೀವು ಕೇಳಿದಾಗ ಕೃಷಿ ಸಾಲ ಅದಕ್ಕೆ. ಹಾಗೆ ಈ ಸಾರಿಯ ನಾವು ಏನು ಪ್ರೊವಿಷನ್ಸ್ ಮಾಡುವಾಗ ಒಂದಿಷ್ಟು ಪರ್ಸೆಂಟ್ ಅದಕ್ಕೆ ಎತ್ತಿಟ್ಟಿದೆ. ರಿಕವರಿಗೆ ಕಷ್ಟ ಆದಾಗ ಸಂಘಕ್ಕೂ ನಷ್ಟ ಆಗಬಾರ್ದು ಅಂತ ಹೇಳುವಂಥದ್ದಕ್ಕೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಒಂದು ಮುಂದಿನ ಮಹಾಸಭೆಯಲ್ಲಿ ಇದನ್ನೊಂದು ಪ್ರಸ್ತಾಪ ಹಾಕಿ ಅದನ್ನು ಈ ಏನು ತುಂಬ ಕಟ್ಟಕ್ಕಾಗದಂಥ ಪರಿಸ್ಥಿತಿಗೆ ಹೋಗುವಂಥವರಿಗೆ ಒಂದು ನಾವು ಇನ್ಶೂರೆನ್ಸ್ ಮಾಡ್ತಾ ಇದ್ದೇವೆ.
ಎಲ್ಲ ಕೃಷಿ ಸಾಲಕ್ಕೂ ಮಾಡ್ತೀವಿ ಮತ್ತೆ ಸ್ವಂತ ನಿಧಿಗೂ ಮಾಡ್ತಾ ಇದ್ದೇವೆ. 5 ಲಕ್ಷ ಅದಕ್ಕೆ ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಇರುವಂಥವರಿಗೆ ಮಾಡ್ತಾ ಇದ್ದಾವೆ ಅದನ್ನು. ಜೊತೆಗೆ ಏನು ಅವ್ರನ್ನ ಒಂದು ಸೆಟ್ಲ್ಮೆಂಟ್ ಮಾಡುವಂಥ ಯಾವುದಾದ್ರೂ ವ್ಯವಸ್ಥೆಗಿದ್ದಾರೆ ಅದು ಸಹಕಾರಿ ನಿಯಮಾವಳಿ ಒಳಗಡೆ ಬರುವಾಗಿದ್ದರೆ ಅದನ್ನು ಒಂದಿಷ್ಟು ಮಾಡುವಂತ ಹೇಳುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಈಗಾಗಲೇ ನಾವು ಮಾತಾಡ್ತಾ ಇದ್ದೇವೆ ಅದರ ಬಗ್ಗೆ. ಅದನ್ನು ನಾವು ಏನೇ ಚೇಂಜಸ್ ಮಾಡಬೇಕಂದ್ರೆ ಮಹಾಸಭೆಯ ನೋಟಿಸಿನಲ್ಲಿ ನಾವು ಹಾಕಿ ಮತ್ತೆ ಅದನ್ನು ಅಪ್ರೂವಲ್ ತಗೊಳ್ಬೇಕಾಗ್ತದೆ. ಕಳೆದ ಬಾರಿ ನಾವು ಬಂದಾಗ 2 ತಿಂಗಳಿದ್ದು ನಮಗೆ ಮಹಾಸಭೆ ಮಾಡಲಿಕ್ಕೆ, ಹಾಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಈ ಯೋಚನೆ ಇತ್ತು, ಈ ವರ್ಷ ಸಾಕಷ್ಟು ಸಮಯ ಇತ್ತು, ಅದಕ್ಕೆ ಮಾಡ್ತಾ ಇದ್ದೇವೆ. ನಾವು ನಮ್ಮ ಕಡೆಯಿಂದ ಒಂದಿಷ್ಟು ಒತ್ತಡ ಎಲ್ಲ ತಂದು ನಮ್ಮ 2 ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಷ್ಟು ಶೀಘ್ರವಾಗಿ ಅಡಿಕೆ ಮತ್ತು ಉಳಿದ ಬೆಳೆಗೆ ಏನು ನಮಗೆ ವಿಮೆ ಬರ್ತದೆ ಅದನ್ನು ಸಹ ತರಿಸ್ಕೊಂಡಿದ್ದೀವಿ. ನಾವು ಕಳೆದ ಸಾರಿ 66 ಲಕ್ಷದಷ್ಟು ಬೆಳೆ ಪ್ರೀಮಿಯಮ್ಮು ನಮ್ಮ ಸಂಘದಲ್ಲಿ ಪಾವತಿಯಾಗಿದೆ. ನಮ್ಮ ಸಂಘದಲ್ಲಿ, ಹೊರಗಡೆ ಬೇರೆ ಮಾಡಿರ್ತಾರೆ, ಅಂದರೆ ನಮ್ಮಲ್ಲಿ ಏನು ಬೆಳೆ ಸಾಲ ಇದ್ದವರು ಅಲ್ಲಿ ನಮ್ಮಲ್ಲಿ ಬಂದು ಮಾಡ್ತಾರೆ. ಅದೇ ಮುಂದಿನ ಆಲೋಚನೆಯಾಗಿ ಅದೇ ನಾವು ಹೇಳಿದ್ವಲ್ಲ, ಇದೊಂದು ರೂಟ್ ಆಗಿದ್ದು ಒಂದು ನಾವು ಮಾತಾಡಿದ್ವಲ್ಲ RSVC ಅಂತ, ಅದರ ಮುಖಾಂತರ ಅಥವಾ ಇಲ್ಲಾಂದರೆ ನಾವು ಸಂಘದವರು ನೇರವಾಗಿ ನಮ್ಮಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಮಾಡಬೇಕು. ಯಾಕಂದರೆ ಅದು ಮೊದಲನೇದಾಗಿ. ಮತ್ತು ಇನ್ನೊಂದಿಷ್ಟು ಗೊಬ್ಬರದ ಬಗ್ಗೆ ನಾವೇ ಈಗ ಹೊಸದಾಗಿ ಎಲ್ಲ ಕ್ಯಾಂಪ್ಕದವ್ರ ಜೊತೆ ಬೇರೆ ಬೇರೆ ಆರ್ಗ್ಯಾನಿಕ್ ಅವರ ಜೊತೆ ಎಲ್ಲ ನಾವು ಸೇರಿಕೊಂಡು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುವಂಥ ಆಲೋಚನೆಗಳಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಸದಸ್ಯರಿಗೆ ಏನು ಈ ಸಾಲದ ವ್ಯವಸ್ಥೆಗಳಿಗೆ ಬದಲಿ ಏನಾದರೂ ಆಗುವ ಥರ ಏನಾದರೂ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ ನಾವು. ಒಂದಿಷ್ಟು ಬೇರೆ ಬೇರೆ ಸಹಕಾರಿ ಸಂಘಗಳ ಕೆಲವು ಮಾಡೆಲ್ ಸಹಕಾರಿ ಸಂಘಗಳಿಗೂ ಸಹ ನಾವು ಹೋಗುವ ಪ್ಲ್ಯಾನ್ ಎಲ್ಲ ಇದೆ ನಮ್ಮದು. ಮತ್ತು ಅದರ ಜೊತೆಗೇ ನಮ್ಮಲ್ಲಿ ಅಂತರ್ ಬೆಳೆಯನ್ನು ನಾವು ಈಗಾಗಲೇ ಕಾಫಿ ಬಗ್ಗೆ ತುಂಬ ಕಳೆದ ವರ್ಷ ಇದು ಮಾಡಿದೆವು. ಸರಿ, ಪೆಪ್ಪರ್ ಮತ್ತು ಈಗ ಮೇ ಲಾಸ್ಟಿಗೆ ನಾವು ಒಂದು ಕ್ಯಾಂಪ್ಕದವ್ರ ಜೊತೆ ರೈತ ಸಭೆ ಮಾಡುವಂತ ಇದ್ದೇವೆ ಸೇರಿಕೊಂಡು. ಅವ್ರ ಮುಖಾಂತರ ತಾಳೆ ಮತ್ತು ಬೇರೆ ಆಂತರಿಕ ಬೆಳೆಗಳನ್ನು, ಯಾಕಂದರೆ ಅಡಿಕೆ ಹೆಚ್ಚು ಕಡಿಮೆ ಅಲ್ಲಿ ತುಂಬ ಹಾಳಾಗ್ತದೆ ಬೆಳೆ, ಅದರಲ್ಲಿ ಏನು ಗಣನೀಯವಾದ ಆದಾಯಗಳು ಬರ್ತಾ ಇಲ್ಲ ಈಗಿನ ಇದರಲ್ಲಿ, ಪರಿಸ್ಥಿತಿ ಪ್ರತಿಕೂಲವಾಗಿದೆ. ಹಾಗಾಗಿ ಮುಂದಿನ ದಿನಗಳು ಅದನ್ನು ನೋಡಿಕೊಂಡು ಮಾಡ್ತೇವೆ. ಮುಂದಿನ ಸಾಲ ಯೋಜನೆ ನಾವು ಹೈನುಗಾರಿಕೆ ನಮ್ಮಲ್ಲಿ ಮೊದಲು 1 ಲಕ್ಷದವರೆಗೆ ನಾವು ಸ್ವಂತ ಇದರಿಂದ ಕೊಡ್ತಿದ್ದೆವು. ಮತ್ತು 10 ಲಕ್ಷ ಕೊಟ್ಟರೆ ಅದು ನಿಮಗೆ ಭೂ ಅಭಿವೃದ್ಧಿಯಲ್ಲಿ ನಾವೇನು ಕೊಡುವ ಅದ ಸ್ಕೀಮಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾವು ಅದನ್ನು 2 ಲಕ್ಷದಷ್ಟು ಮಾಡಿದ್ದೇವೆ. ಮತ್ತು ಕೋಳಿ ಫಾರ್ಮಿಂಗ್ ಮಾಡೋರಿಗೆ, ಚಿಕನ್ ಫಾರ್ಮಿಂಗ್, ಪೌಲ್ಟ್ರಿ ಮಾಡೋರಿಗೆ ಅವ್ರನ್ನ ನಾವು ಈಗಾಗಲೇ ಅದಕ್ಕೆ ನಾವು ಇದೆಲ್ಲ ಮಾಡಿಟ್ಕೊಂಡಿದ್ದೀವಿ ಪ್ಲ್ಯಾನ್ ಎಲ್ಲ. ಅದು ಕಳೆದ ಮಹಾಸಭೆಯಲ್ಲಿ ಅಪ್ರೂವಲ್ ಆಗಲಿಲ್ಲ, ಮಹಾಸಭೆಯಲ್ಲಿ ಆಯಿತು, ಇದರಿಂದ ಇಲಾಖೆ ಕಡೆಯಿಂದ ಆಗಲಿಲ್ಲ. ಅದನ್ನು ಈ ಸಾರಿಯಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ದನ ಹೈನುಗಾರಿಕೆ ಹೆಚ್ಚಳ ಮಾಡ್ತೇವೆ. ಮತ್ತು ಇದು ಹೈನುಗಾರಿಕೆ ಅಂದರೆ ಇಷ್ಟರವರೆಗೆ ನಾವು ಬರೀ ದನಕ್ಕೆ ಮಾತ್ರ ಕೊಡ್ತಿದ್ದೇವೆ. ಇನ್ನು ಮುಂದೆ ಆಡು ಅಂಥದ್ದನ್ನೆಲ್ಲ ಸೇರಿಸುವಂಥ ಒಂದು, ಮತ್ತು ಕೋಳಿ ಮೇಯ್ನಾಗಿ ನಮ್ಮಲ್ಲಿ ಕೋಳಿ ಮಾಡ್ತಾರೆ, ಪೌಲ್ಟ್ರಿ ಫಾರ್ಮಿಂಗ್ ಮಾಡ್ತಾರೆ. ಇಲ್ಲ ಈಗ ಕೊಡ್ತಾ ಇಲ್ಲ. ಈಗ ನಾವು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕಳೆದ ಸಾರಿ ಅದು AGM ಅಲ್ಲಿ ನಾವು ಅಪ್ರೂವಲ್ ತಗೊಂಡ್ರು ಸಹ ನಮ್ಮ ಮಹಾಸಭೆ ನೋಟಿಸಲ್ಲಿ ಹಾಕೊಂಡಿಲ್ಲ. ನಾವು ಡೈರೆಕ್ಟ್ AGM ಬೈಲ ತಿದ್ದುಪಡಿಯಾಗಿ ಬರಬೇಕು. ಅದು ತಿದ್ದುಪಡಿಗೆ ಸಮಸ್ಯೆ ಆಗಿತ್ತು. ಡಿಜಿಟಲ್ ಬ್ಯಾಂಕಿಂಗ್ ನಮ್ಮಲ್ಲಿ ಈಗ ಆಲ್ರೆಡಿ ಇದೆ, RTGS ಎಲ್ಲನೂ ಇದೆ ನಮ್ಮಲ್ಲಿ, ಅದು ಇದೆ, ಆನ್ಲೈನಲ್ಲೇ ಇದೆ ನಮ್ಮದು. ಮತ್ತು ನಾವು ಈಗ ಬಂದ ನಂತರ ಪ್ರತಿ ಸದಸ್ಯನಿಗೆ ಅವರ ಮಾಹಿತಿ ಆನ್ಲೈನಲ್ಲಿ ಹೋಗ್ತದೆ. ಅವನ ನಂಬರ್ಗೆ ಪ್ರತಿ ದಿವಸ ಮೆಸೇಜ್ಗಳು ಹೋಗ್ತದೆ ಅವರಿಗೆ. ನಿಮಗೆ ಅವ್ರನ್ನ ಏನು ರಿಮೈಂಡ್ ಮಾಡ್ತಾ ಇದ್ದೇವೆ, ಲೋನ್ ಕಟ್ಟಲಿಕ್ಕೆ ಮಾತ್ರ ಅಲ್ಲ, ಅವರ ಅಕೌಂಟಿಗೆ ₹1 ಬಿದ್ರೂ ಅವರಿಗೆ ಮೆಸೇಜ್ ಹೋಗ್ತದೆ. ಮತ್ತು ಪ್ರತಿಯೊಂದು ಡೈಲಿ ವ್ಯವಹಾರ ಎಲ್ಲನೂ ಇದು ಅವರಿಗೆ ಮೆಸೇಜ್ಗಳು ಹೋಗ್ತಾ ಇದೆ, ಅಪ್ಡೇಟ್ ಆಗಿ ಹೋಗ್ತಾ ಇದೆ. ಮತ್ತು ಹೊಸದಾಗಿ ಈಗ ನಾವು ಅದೇ ರೈತರನ್ನ ಒಂದು ಸಾಲ ಎಲ್ಲ ಕಟ್ಟಲಿಕ್ಕೆ ಅಥವಾ ಅವರನ್ನ ಒಂದು ಸ್ಟೆಬಿಲೈಸ್ ಮಾಡಲಿಕ್ಕೋಸ್ಕರ ಈ RD ಪಿಗ್ಮಿಗಳು ಅಂಥದ್ದೆಲ್ಲ ಬೇರೆ ಬೇರೆ ಅದಕ್ಕೋಸ್ಕರಗಳನ್ನೇ ಮಾಡಿಸ್ತಾ ಇದ್ದೇವೆ ನಾವು. ಹಾಗೆ ನಮ್ಮ ಸಂಘಕ್ಕೆ ಸೂಪರ್ವೈಸರ್ ಆಗಿ DCC ಬ್ಯಾಂಕ್ ಕಡೆಯಿಂದ ಮನೋಜ್ ಕುಮಾರ್ ಅವರು ಇದ್ದಾರೆ. ಅವರು ಸಹ ತುಂಬ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರು ನಾವಿಲ್ಲಿ ಹೇಳಬೇಕು. ಹಾಗೆ ಇಲಾಖೆಯವರಾಗಿ AR ಆದ ರಘು ಅವರು, ಮತ್ತು CDO ಆದ ಶಿವಲಿಂಗ, ಹಾಗೆ ಶೋಭಾ ಮೇಡಮ್ ಅಂತ ಇದ್ದಾರೆ ಈಗ ಅಲ್ಲಿ ಅವರು,
ಮತ್ತೆ DCC ಬ್ಯಾಂಕ್ನವರು ಎಲ್ಲ ಕಡೆಯಿಂದ ನಮಗೆ, ಹಾಗೆ ಕ್ಯಾಂಪ್ಕೋದವರು ಅಂದರೆ ನಾವು ಕಳೆದ ಸಾರಿ ನಾವೊಂದಿಷ್ಟು ಒತ್ತಡ ತಂದು ನಮ್ಮ ಬೆಳೆಗಾರರಿಗೆ ಕ್ಯಾಂಪಕ್ಕೆ 1 kg ಕೊಕ್ಕೋ ಹಾಕಿದವರಿಗೆ ಸಹ 4 ರೂಪಾಯಿ ಇನ್ಸೆಂಟಿವ್ಸ್ ಅವರಿಗೆ ಕೊಡ್ತಾ ಇದ್ದಾರೆ, ಜಾಸ್ತಿ ಮಾಡಿದ್ದಾರೆ ಅದನ್ನು. ಅದೇ ನಾವು ಆಧಾರ್ ಕಾರ್ಡ್ ಅಂತದೆಲ್ಲ ಇದು ಮಾಡ್ಕೊಟ್ಟಿದ್ದೇವೆ, ಮತ್ತೆ ವಿಮೆಗೆ ಸಹ ಪೋಸ್ಟ್ ಆಫೀಸ್ನವ್ರನ್ನ ಕರ್ಸ್ಬಿಟ್ಟು ವಿಮೆಗೂ ಇದು ಮಾಡ್ಕೊಂಡಿದ್ದೇವೆ. ಮೆಡಿಕಲ್ ಮತ್ತೆ ಸಮಾಜದಲ್ಲಿ ಸಾಧಕರನ್ನು ಸಹ ನಾವು ಗುರುತಿಸ್ತಾ ಇದ್ದೇವೆ, ಆವಾಗ ಇದು ಮಾಡ್ತಾ ಇದ್ದೇವೆ. ಹೊಸ ಸ್ಟಾಕ್ ಅಂದ್ರೆ ಅರ್ಥ ಆಗಲಿ ಸ್ವಲ್ಪ. ಶಾಖೆ ನಮ್ಗೆ ಇರೋದೇ 4 ಗ್ರಾಮ, 4 ಗ್ರಾಮದಲ್ಲೂ ಇದೆ ಶಾಖೆಗಳಿವೆ, ಗೋಡಂಗಳಿದೆ. ಈಗ ಹಾಗೆ ನಾವು ಬ್ರಾಂಚಲ್ಲಿ ಬಾಳ್ಗೋಡು ಬ್ರಾಂಚಿನ ಕಟ್ಟಡವನ್ನೊಂದು ಜೀರ್ಣೋದ್ಧಾರ ಮಾಡುವಂಥ ಒಂದು ಆಲೋಚನೆ. ಅದು ಆಲ್ರೆಡಿ ಸ್ವಲ್ಪ ಡೌನ್ ಫಾಲಿಂಗ್ ಸಿಸ್ಟಮ್ ಆಗಿ ಬಂದ ಕಾರಣ ಕಟ್ಟಡವನ್ನು ಹೊಸದಾಗಿ ಮಾಡಬೇಕು. ಮತ್ತು ಹಳೆ ಕಟ್ಟಡದ ಕಾರಣ ಬಾಳ್ಗೋಡಿನ ಬ್ರಾಂಚಿನ ಕಟ್ಟಡವನ್ನು ಹೊಸದಾಗಿ, ಮತ್ತು ಒಂದಷ್ಟು ನಮ್ಮ ತಡೆಗೋಡೆಗಳೆಲ್ಲ ಆಗಿಕೊಂಡು ಸ್ವಲ್ಪ ಪ್ರಾಕೃತಿಕ ನಷ್ಟದಿಂದ ಆದಂತೆ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಾಜೆಕ್ಟ್ ಇದೆ. ಹೊಸ ಪ್ರಾಜೆಕ್ಟ್ ಅಂತ ಹಮ್ಮಿಕೊಳ್ಳಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಈಗ ಸದ್ಯಕ್ಕೆ. ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಮತ್ತೆ ಒಂದು ಮುಂದಿನ ಯೋಜನೆಯಲ್ಲಿ ಹಾಲ್ ಒಂದು ಆಗಬೇಕು ನಮಗೆ ಅಂತ ಹೇಳುವಂಥ ದೃಷ್ಟಿಯಿಂದ ಪ್ರಧಾನ ಕಚೇರಿಯ ಮೇಲೆ ಒಂದು ಹಾಲ್ ಆಗಬೇಕು ಅನ್ನೋ ಅದೊಂದು ಆಲೋಚನೆ ಇದೆ. ಅದೇ ರೀತಿಯಾಗಿ ಸಮಾಜಮುಖಿಯಾಗಿ ಅದೇ ಈಗ ಹೇಳಿದಾಗ ಮೊದಲನೇ ನಮ್ಮದು ಇರೋದಂದರೆ ರೈತ ಮುಖಿಯಾಗಿ ನಾವು ಸಮಾಜಮುಖಿಯಿಂದ ನಮ್ಮದು ರೈತರ ಸಂಘ ವ್ಯವಸ್ಥೆ ಆದ ಕಾರಣ ರೈತಮುಖಿಯಾಗಿ ರೈತರನ್ನ ಎಜುಕೇಟ್ ಮಾಡೋದು. ರೈತರನ್ನು ಕೃಷಿಯಲ್ಲಿ ಏನಾಗಿದೆ ಈಗ ನಾನು ಹೇಳಿದೆ ಇನ್ನೊಬ್ಬ ಹೇಳಿದ ಅಂತೇಳಿ ಗೊಬ್ಬರ ಹಾಕೋಬೋದಲ್ಲ, ನನ್ನ ಮಣ್ಣಿಗೆ ಏನು ಬೇಕು ಅಂತ ಹೇಳುವಂಥದ್ದು ಈಗೆಲ್ಲ ಹೇಳಿದ್ವಿ. ಸಾಯಿಲ್ ಟೆಸ್ಟ್ ಮಾಡಿ ಆ ಪ್ರಕಾರ ಅದಕ್ಕೆ ಬೇಕಾದಂಥ ಮ್ಯಾನ್ಯೂರ್ಗಳನ್ನು ನಮ್ಮ ಸೈಡಿಂದ ಒದಗಿಸುವಾಗ, ಯಾಕೆಂದರೆ ನಿಮ್ಮ ಸಾಯಿಲ್ ಟೆಸ್ಟ್ ಮಾಡಿದರೆ ಸಾಕು, ಅದಕ್ಕೆ ಪೂರಕವಾದಂಥ ಮ್ಯಾನ್ಯೂರ್ ನಮ್ಮಲ್ಲಿ ಲಭ್ಯ ಇದ್ದು ಅದು ರೈತರಿಗೆ ಮಿತ ದರದಲ್ಲಿ. ನಿಮಗೆ ನಾವು ಆಡಳಿತಕ್ಕೆ ಬಂದ ನಂತರ ನಾವು ವ್ಯಾಪಾರ ವಿಭಾಗದಲ್ಲಿ ಅಳವಡಿಸಿಕೊಂಡದ್ದು ಏನು ಹೇಳಿದರೆ ಸಣ್ಣ ಲಾಭಾಂಶ, ದೊಡ್ಡ ಮಟ್ಟದ ವ್ಯಾಪಾರ, ದೊಡ್ಡ ಮಟ್ಟದ ಲಾಭ. ನಮ್ಮ ಪಾಲಿಸಿ ಈ ವರ್ಷಕ್ಕೆ ಈ ಆರ್ಥಿಕ ವರ್ಷದಲ್ಲಿ ಸಕ್ಸಸ್ ಕಂಡಿದೆ. ನಾವು ಕೇವಲ 5% ಲಾಭಾಂಶವನ್ನು ಇಟ್ಟುಕೊಂಡು ಈ ವರ್ಷ 20 ಲಕ್ಷದಷ್ಟು ಲಾಭವನ್ನು ಪಡೆದಿದೆ. ಈ ರೀತಿ ರೈತ ಮುಗಿಯೋದು ಪ್ಯೂರ್ಲಿ ಜನರಿಗೆ ಓರಿಯೆಂಟೆಡ್. ನೋಡಿ, ಸುಬ್ರಹ್ಮಣ್ಯ ಈ ವಠಾರದಲ್ಲಿ ಸಿಕ್ಕುವಂಥ ಎಲ್ಲ ರೇಟ್ಗಿಂತ ನಮ್ಮಲ್ಲಿ ಕಡಿಮೆ ದರದಲ್ಲಿ ನಾವು ರೈತರಿಗೆ ಸಾಮಗ್ರಿಗಳನ್ನು ಒದಗಿಸ್ತಿದ್ದೇವೆ. ಗೊಬ್ಬರ ಇರ್ಬೋದು, ಸಿಮೆಂಟ್ ಇರ್ಬೋದು, ಎಲ್ಲ ನಮ್ಮ ಸದಸ್ಯರ ಬಂಡವಾಳವೇ ನಮಗೆ ಆದಾಯ. ಮತ್ತೆ 4 ಬಿಟ್ಟು ಹೋಯ್ತು, 4 ಗ್ರಾಮದಲ್ಲಿ ಏನು ಪಡಿತರವನ್ನು ನಾವೇ ವಿತರಿಸ್ತಾ ಇದ್ದೇವೆ. ಅದು 4 ಗ್ರಾಮದಲ್ಲಿ ಸಹ ನಾವೇ ವಿತರಿಸ್ತೇವೆ. ತಿಂಗಳ 15 ದಿವಸ ನಮ್ಮ ಒಂದು ಸಿಬ್ಬಂದಿ ಒಂದು ಬ್ರಾಂಚಲ್ಲಿ ಇರ್ತಾರೆ, ಇನ್ನೊಂದು ಸಿಬ್ಬಂದಿ ಗೋಡನಲ್ಲಿ ಇರ್ತಾರೆ. ಹಾಗೆ 4 ಕಡೆಯಲ್ಲಿ ಸಹ ತಿಂಗಳ 15ರ ನಂತರ ಅದು ಆ ರೇಷನನ್ನು ನಾವೇ, ಏನು ಸರ್ಕಾರ ಕೊಡುವ ಅದೇನೋ ಒಂದು ಇದೆ ಸಣ್ಣ ಇದಕ್ಕೆ ಇದು ಮಾಡಿ ನಾವೇ ಮಾಡ್ತೇವೆ. ಕ್ಲಬ್ನಲ್ಲಿ ಕರೆದಂಥ ಪತ್ರಿಕೆಗೋಷ್ಠಿಗೆ ಆಗಮಿಸಿದ